ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಅಷ್ಟಿಷ್ಟಲ್ಲ. ಎಲ್ಲೆಂದರಲ್ಲಿ ಕಸ ಸುರಿಯೋರಿಗೆ ಜಿಬಿಎ ಅಧಿಕಾರಿಗಳು ತಕ್ಕ ಪಾಠ ಕಲಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಬೇಕಾಬಿಟ್ಟಿಯಾಗಿ ಕಸವನ್ನ ಸುರಿಯಲಾಗ್ತಾ ಇದೆ. ಅಷ್ಟಾದರೂ ಕೂಡ ಅಂದ್ರೆ ಮನೆಯ ಮುಂದೆ ತಂದು ಜಿಬಿಎ ಅಧಿಕಾರಿಗಳು ಕಸವನ್ನ ಸುರಿದ್ರೂ ಕೂಡ ಈ ಕಸದ ರಾಶಿಯ ರಾರಾಜಿಸ್ತಾ ಇರೋದು ಕಂಡು ಬರ್ತಾ ಇದೆ. ನಗರದ ಹಲವು ಕಡೆಗಳಲ್ಲಿ ಈ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದೆ. ನಿಮ್ಮ ಕಸ ನಿಮ್ಮ ಮನೆಗೆ. ಇದು ಜಿಬಿಎ ಅಧಿಕಾರಿಗಳ ಹೊಸ ಘೋಷವಾಕ್ಯ. ಕೇವಲ ಘೋಷಣೆ ಮಾತ್ರ ಅಲ್ಲ, ಎಲ್ಲೆಂದರಲ್ಲಿ ಕಸ ಎಸೆಯೋರಿಗೆ ಇದರಂತೆ ಪಾಠ ಕಲಿಸ್ತಿದ್ದಾರೆ. ರಸ್ತೆ ಬದಿಯಲ್ಲಿ ಖಾಲಿ ಜಾಗಗಳಲ್ಲಿ ಕಸ ಎಸೆದು ಬರೋರನ್ನ ಬೆನ್ನಟ್ಟಿ ಬಂದು ಅವರ ಮನೆ ಬಾಗಿಲಿನಲ್ಲೇ ಕಸ ಸುರಿತಿದ್ದಾರೆ. ಈ ಮೂಲಕ ಕಸದ ವಿಷಯದಲ್ಲಿ ನಿರ್ಲಕ್ಷ್ಯ ತೋರುವವರ ಗರ್ವಭಂಗ ಮಾಡಿ ಅವರಿಗೆ ತಕ್ಕ ಪಾಠ ಕಲಿಸ್ತಿದ್ದಾರೆ. ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಜಿಬಿಎ ಅಧಿಕಾರಿಗಳು ಈ ಕಸದ ಆಪರೇಷನ್ ಮಾಡ್ತಿದ್ದಾರೆ. 2-3 ದಿನಗಳಿಂದ ಕಂಡಲ್ಲಿ ಕಸ ಎಸೆದು ಹೋಗೋರ ಮನೆ ಬಾಗಿಲಿಗೆ ಬಂದು ಬುದ್ಧಿ ಕಲಿಸ್ತಿದ್ದಾರೆ. ಇಷ್ಟಾದ್ರೂ ನಗರದ ಕೆಲವರು ಮಾತ್ರ ಪಾಠ ಕಲಿತಿಲ್ಲ. ಯಾಕಂದ್ರೆ ನಗರದ ಹಲವೆಡೆ ಎಲ್ಲೆಂದರಲ್ಲಿ ಕಸ ಎಸೆಯುತ್ತಲೇ ಇದ್ದಾರೆ. ಶಾಂತಿನಗರ ಬಸ್ ನಿಲ್ದಾಣದ ಬಳಿಯೇ ಕಸದ ರಾಶಿ. ಕಸದ ಗಾಡಿ ಬರುವುದಿಲ್ಲ ಎಂದು ಜನರ ಅಳಲು. ನೋಡಿದ್ರ ಕಸದ ತ್ಯಾಜ್ಯದ ಪಕ್ಕದಲ್ಲೇ ಬಸ್ಗಾಗಿ ಕಾಯ್ತಿರೋ ಪ್ರಯಾಣಿಕರನ್ನ. ಅಂದಹಾಗೆ ಇದು ಶಾಂತಿನಗರ ಬಸ್ ನಿಲ್ದಾಣ ಸಮೀಪದ ದೃಶ್ಯ. ಕಸ ಸಂಗ್ರಹಿಸಲು ಆಟೋ ಬಂದಿಲ್ಲ ಅಂತ ಜನ ಇಲ್ಲಿಯೇ ಕಸ ಎಸೆದು ಹೋಗ್ತಿದ್ದಾರೆ. ಈ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡಿದ ಬಳಿಕ ಪೌರ ಕಾರ್ಮಿಕ ಸಿಬ್ಬಂದಿ ಇಲ್ಲಿನ ಕಸ ತೆರವು ಮಾಡಿದ್ರು. ಇವತ್ತು ಬೆಳಗ್ಗೆ ಕೂಡ ಶಾಂತಿನಗರ ಮುಖ್ಯ ರಸ್ತೆಯಲ್ಲಿ ಬಿದ್ದಿದ್ದಂತ ಕಸದ ಒಂದು ಸಮಸ್ಯೆಯ ಬಗ್ಗೆ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಇದಾದ ಬಳಿಕ ಟಿವಿ9 ಒಂದು ವರದಿಯ ಬಳಿಕ ಸ್ಥಳಕ್ಕೆ ಈಗ ಜಿಬಿಎ ಸಿಬ್ಬಂದಿ ಆಗಮಿಸಿರುವಂತದ್ದು ಸದ್ಯ ಗಮನಿಸ್ತಾ ಇದ್ರ ಆ ಟಿಪ್ಪರ್ ನಲ್ಲಿ ಇಲ್ಲಿ ಬಿದ್ದಿದ್ದಂತ ಕಸದ ರಾಶಿಯನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲೆಂದರಲ್ಲಿ ಕಸ ಎಸೆದ್ರೆ ಮನೆ ಬಾಗಿಲಿಗೆ ಕಸ ಸುರಿದು ಜಿಬಿಎ ಸಿಬ್ಬಂದಿ ದಂಡ ಹಾಕ್ತಿದ್ದಾರೆ. ಆದ್ರೆ ಮನೆ ಬಳಿ ಕಸ ಸಂಗ್ರಹಿಸಲು ವಾರ 15 ದಿನವಾದ್ರೂ ವಾಹನಗಳು ಬರೋದಿಲ್ಲ. ಹೀಗಾಗಿ ಎಲ್ಲೆಂದರಲ್ಲಿ ಕಸ ಎಸಿಬೇಕಾಗುತ್ತೆ. ಕೆಲ ಪೌರ ಕಾರ್ಮಿಕರು ಹಣ ಕೇಳ್ತಾರೆ ಅಂತಾನೂ ಆರೋಪ ಮಾಡಿದ್ದಾರೆ. ಆಟೋದವರು ಸರಿಯಾಗಿ ಬರೋದಿಲ್ಲ, ಟೈಮಿಂಗ್ ಸರಿಯಾಗಿ ಬರೋದಿಲ್ಲ. ಅವರು ಒಂದು ದಿನ ಬಂದರೆ ಒಂದು ವಾರ ಬರೋದಿಲ್ಲ. ಏನಾದರೂ ಕೇಳಿದ್ರೆ ಏನು ಮಾಡ್ತೀರಾ, ಯಾರಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀರಾ, ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ನಾವು ಯಾರಿಗೆ ಹೋಗಿ ಕಂಪ್ಲೇಂಟ್ ಮಾಡೋಣ? ಕಂಪ್ಲೇಂಟ್ ಮಾಡಿದ್ರು ಕೂಡ ಅವರು ಆ್ಯಕ್ಷನ್ ತಗೊಳ್ಳೋದಿಲ್ಲ. ಅವರಿಗೆ ಮಂತ್ಲಿ 50 ಇಂದ 100 ರೂಪೀಸ್ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ಬರೋದೇ ಇಲ್ಲ. ನಾವು ಬಂದರೂ ಕೂಡ ಅವರು ಎಸೆದ್ರೆ ಕಸ ಅವರು ಮತ್ತೆ ಮನೆ ಬಾಗಿಲಿಗೆ ರೋಡಲ್ಲೇ ಬಿಸಾಕ್ ಹೋಗ್ತಾರೆ, ಮತ್ತೆ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ. ಇನ್ನು ನಗರದಲ್ಲಿನ ಕಸ ಹಾಗೂ ರಸ್ತೆ ಗುಂಡಿಗಳ ಸಮಸ್ಯೆ ರಾಜಕೀಯ ಜಟಾಪಟಿಗೂ ಕಾರಣವಾಗಿದೆ. ನಾವು ಕ್ಯಾಮೆರಾ ಹಾಕ್ತಿದ್ದೇವೆ, ಆದ್ರೂ ಎಲ್ಲೆಂದರಲ್ಲಿ ಕಸ ಬಿಸಾಕ್ತಿದ್ದಾರೆ. ಹೀಗಾಗಿ ಅವರ ಮನೆ ಮುಂದೆ ಕಸ ಹಾಕಿ ಅಂತ ಹೇಳಿದ್ದೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ರಸ್ತೆ ಗುಂಡಿ ವಿಷಯವಾಗಿ ಮಾತನಾಡಿದ ಅವರು, ಒಂದು ಜರ್ಕ್ ಹೊಡೆದ್ರೆ ಗುಂಡಿ ಬೀಳುತ್ತೆ ಅಂತ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಯಾರು ಆ ತರ ಬಂದು ಕಸ ಬಿಸಾಕಿದಾರೆ, ಹೋಗಿ ಅವ್ರ ಮನೆ ಮುಂದೆನೆ ಕಸ ಹಾಕ್ಸಿದೀವಿ. ಹೇಳಿದೀನಿ ನಾನು, ಎಲ್ಲ ಯಾರು ಆ ತರ ತಂದು ಕಸ ಹಾಕ್ಬಿಟ್ಟು ಹೋಗ್ತಾರೆ, ಹೋಗಿ ಅವ್ರ ಮನೆ ಮುಂದೆ ಕಸನ ಒಂದಷ್ಟು ಹಾಕಿ ಅಂತ ಹೇಳಿದೀವಿ. ಎಷ್ಟು ಮಾಡಿದ್ರು ಗುಂಡಿ ಇದ್ದೇ ಇರ್ತದೆ. ಬದುಕಿನಲ್ಲಿ ಗುಂಡಿ ಏನು ಮಾಡ, ಒಂದ್ ಜರ್ಕ್ ಹೊಡೆದ್ರೆ ಗುಂಡಿ ಹಾಗೆ ಆಯ್ತದೆ. ಕಸ ಗುಂಡಿ ವಿಷಯದಲ್ಲಿ ಸರ್ಕಾರ ಕೈಗೊಳ್ಳುತ್ತಿರೋ ಕ್ರಮಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ಮನೆ ಮುಂದ್ಗಡೆ ಕಸ ಎಸೆದ್ರು ಅಂತ ಹೇಳಿ ಬೀದಿಲಿರ್ತಕ್ಕಂಥ ಎಲ್ಲಾ ಕಸ ತುಂಬಿಸ್ಕೊಂಡ್ಬಂದು ಆ ಮನೆಗಳ ಮುಂದೆ ಹಾಕಿದ್ರೆ ಅರ್ಥ ಇದೆಯಾ? ಅದರಿಂದ ಏನ್ ಸಾಧನೆ ಮಾಡ್ತಾರೆ? ಹಲವಾರು ಡೆಡ್ ಲೈನ್ಗಳನ್ನ ಕೊಡ್ತಾ ಇದೆ. ಡೆಡ್ ಲೈನ್ಗಳು ಡೆಡ್ ಆಗ್ತಿದ್ದಾವೆ ಹೊರತು ಅವೇ ಸಾಯ್ತಿದ್ದಾವೆ ಹೊರತು ಅಭಿವೃದ್ಧಿ ಆಗ್ತಾ ಇಲ್ಲ. ಬೆಂಗಳೂರಿನ ರಸ್ತೆಗಳಲ್ಲಿ ಬಿದ್ದು, ಸ್ಕೂಟರ್ ಅಲ್ಲಿ ಬಿದ್ದು 6ಕ್ಕಿಂತ ಹೆಚ್ಚು ಜನ ಮರಣವನ್ನಪ್ಪಿದ್ದಾರೆ. ಸತ್ತವರಿಗೆ ಯಾರು ಹೊಣೆ? ಏನೇ ಹೇಳಿ, ಕಸ ಸಂಗ್ರಹ ವಿಷಯದಲ್ಲಿ ಜಿಬಿಎ ಹೊಸ ಪ್ಲಾನ್ ಮಾಡ್ತಿದೆ. ಆದ್ರೆ ಇದಕ್ಕೆ ಜನ ಕಿಡಿಕಾರಿದ್ದು ಅಧಿಕಾರಿಗಳತ್ತಲೇ ಬೊಟ್ಟು ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ ಟಿವಿ9.